ಇದೇ ಫಸ್ಟ್ ಟೈಮ್ ಅಲ್ಲ ಜಲಮಂಡಳಿ ನಿರ್ಲಕ್ಷ್ಯದಿಂದಾಗಿ ಸಾವು ನೋವು ಸಂಭವಿಸಿರೋದು ಸಾಕಷ್ಟು ಬಾರಿ ಆಗಿದೆ. ನ್ಯೂಸ್ 18ನಲ್ಲೂ ನಾವು ಈ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಆದ್ರೆ ಆ ಬೇಜವಾಬ್ದಾರಿತನ ಇದೆಯಲ್ಲ ಅದು ಹಾಗೆ ಮುಂದುವರೆದಿದೆ. ಮತ್ತೊಂದು ಬಲಿಯಾಗಿದೆ. ಜಲಮಂಡಳಿ ನಿರ್ಲಕ್ಷ್ಯಕ್ಕೆ ಬಾಲಕ ದುರ್ಮರಣಕ್ಕೀಡಾಗಿದ್ದಾನೆ. ಸಂಪ್ ಕಾಮಗಾರಿ ಮಾಡಿ ಅದನ್ನ ಮುಚ್ಚಿಲ್ಲ, ಎಡವಟ್ಟಾಗಿದೆ. ಆಟ ಆಡ್ತಾ ಇದ್ದ ಹುಡುಗ ಸಂಪಿಗೆ ಬಿದ್ದಿದ್ದಾನೆ. ಅವನಿಗೆ ಗೊತ್ತಾಗಿಲ್ಲ ಪಾಪ ಅಲ್ಲಿ ಸಂಪಿದೆ, ಓಪನ್ ಇದೆ ಅಂತ ಹೇಳಿ ಬಾಲಕ ಸಾವನ್ನಪ್ಪಿದ್ದಾನೆ. ಬೆಂಗಳೂರು ದಕ್ಷಿಣ ತಾಲೂಕಿನ ತಾತನಗುಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. 40 ಅಡಿ ಉದ್ದ 12 ಅಡಿ ಅಗಲ ಇರುವಂತ ನೀರಿನ ಸಂಪ್. ಜಲಮಂಡಳಿ ಸಂಪ್ ಕಾಮಗಾರಿಯನ್ನ ಮಾಡಿತ್ತು, ಆದ್ರೆ ಅದನ್ನ ಮುಚ್ಚಿಲ್ಲ. ಕಾಮಗಾರಿ ಆದ್ಮೇಲೆ ಹಾಗೆ ಓಪನ್ ಇಟ್ಟಿದ್ದಾರೆ, ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ. ಪರಿಣಾಮ ಜನವರಿ 29ನೇ ತಾರೀಕು ಸಂಪ್ಗೆ ಬಿದ್ದಿದ್ದಾನೆ 14 ವರ್ಷದ ಬಾಲಕ ಪ್ರೀತಮ್ ಅಂತ ಆತನ ಹೆಸರು. ಪೋಷಕರಿಗೂ ಪಾಪ ಗೊತ್ತಿಲ್ಲ, ಈತ ಆಟ ಆಡ್ಕೊಂಡು ಹೋಗಿದ್ದಾನೆ, ಸಂಪಿಗೆ ಬಿದ್ದಿದ್ದಾನೆ, ಅಲ್ಲೇ ಮೃತಪಟ್ಟಿದ್ದಾನೆ. ನಮ್ಮ ಹುಡುಗ ಕಾಣಿಸ್ತಾ ಇಲ್ಲ ಅಂತೇಳಿ ಪೋಷಕರು ಫಸ್ಟ್ ಹುಡುಕಿದ್ದಾರೆ, ಆಮೇಲೆ ಕಾಣೆಯಾಗಿದ್ದಾನೆ ಅಂತೇಳಿ ದೂರನ್ನ ಕೊಟ್ಟಿದ್ದಾರೆ. ಕಗ್ಗಲೀಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ರು. ನಿನ್ನೆ ಸಂಜೆ ಸಂದರ್ಭದಲ್ಲಿ ಸಂಪ್ನಲ್ಲಿ ಪ್ರೀತಮ್ ಮೃತದೇಹ ತೇಲಿತ್ತು. ಕೆಟ್ಟ ವಾಸನೆ ಬರ್ತಾ ಇದ್ದಾಗ ಗ್ರಾಮಸ್ಥರು ಪರಿಶೀಲನೆಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಗೊತ್ತಾಗಿದೆ ಅದು ಪ್ರೀತಮ್ನ ಮೃತದೇಹ ಅಂತ ಹೇಳಿ ಮನೆಯವರಿಗೂ ಮಾಹಿತಿ ಸಿಕ್ಕಿದೆ. ಈಗ ಪ್ರೀತಮ್ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಹಜ ಅಲ್ವಾ, ಮನೆ ಮಗನನ್ನ ಕಳ್ಕೊಂಡಿದ್ದಾರೆ. ಯಾರೋ ಮಾಡಿರುವಂತ ನಿರ್ಲಕ್ಷ್ಯಕ್ಕೆ ನಮ್ಮ ಮನೆ ಮಗನನ್ನ ನಾವು ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಲಮಂಡಳಿ ಮಾಡಿರುವಂತ ಎಡವಟ್ಟಿಗೆ ಬಾಲಕ ಬಲಿಯಾಗಿದ್ದಾರೆ. ಜಲಮಂಡಳಿ ಅಧಿಕಾರಿಗಳಿಗೆ ಹಾಗಾದ್ರೆ ಯಾಕಿಷ್ಟು ನಿರ್ಲಕ್ಷ್ಯ? ಕಾಮಗಾರಿ ಮುಗಿದಿದೆ, ಸಂಪ್ ಕವರ್ ಮಾಡಿಲ್ಲ, ಹಾಕಿಲ್ಲ, ಯಾಕೆ? ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಜೀವ ಈಗ ಬಲಿಯಾಗಿ ಹೋಗಿದೆ. ಯಾರ ಹೊಣೆ ಹಂಗಾದ್ರೆ ಇದಕ್ಕೆ? ಗ್ರಾಮಸ್ಥರು ಈ ಬಗ್ಗೆ ಪದೇ ಪದೇ ಮನವಿ ಮಾಡಿದ್ದಾರೆ ಜಲಮಂಡಳಿಗೆ, ಹಿಂಗ್ ಬಿಡಬೇಡಿ, ಯಾವ್ದಾದ್ರು ಸಾವು ನೋವಾಗುತ್ತೆ, ಗೊತ್ತಾಗಲ್ಲ, ಈ ರೀತಿ ಓಪನ್ ಇದ್ರೆ ಯಾರಾದ್ರೂ ಬಿದ್ದು ಬಿಡ್ತಾರೆ, ಮಕ್ಕಳು ಬಿದ್ದು ಬಿಡ್ತಾರೆ ಅಂತ ಹೇಳಿದ್ರೂ ಕೂಡ ಜಲಮಂಡಳಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ. ಈಗ ನೋಡಿದ್ರೆ ನಮ್ ಗಮನಕ್ಕೆ ಬಂದಿರಲಿಲ್ಲ ಅಂತ ಹೇಳಿ ಅಧಿಕಾರಿಗಳು ನುಣುಚ್ಕೊಳ್ಳೋ ಪ್ರಯತ್ನ, ಜಾಣತನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಜಲಮಂಡಳಿಯ ಬೇಜವಾಬ್ದಾರಿಗೆ ಬಾಲಕ ಬಲಿಯಾಗಿ ಹೋಗಿದ್ದಾನೆ. ಪೈಪ್ ಕಾಮಗಾರಿ ಮುಗಿದು ತಿಂಗಳುಗಳೇ ಕಳೆದು ಹೋಗಿದೆ, ಆದ್ರೂ ಕೂಡ ಸಂಪ್ ಕವರ್ ಮುಚ್ಚೋದಕ್ಕೆ ಪುರ್ಸೋತಿಲ್ವಾ ಇವ್ರಿಗೆ? ಜನರ ಪ್ರಾಣದ ಜೊತೆಯಲ್ಲಿ ಚೆಲ್ಲಾಟ ಆಡೋದು, ಅದು ಪದೇ ಪದೇ ಚೆಲ್ಲಾಟ ಆಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ? ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತಾ? ಇಂಥ ಘಟನೆಗಳು ರಿಪೀಟ್ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಲ್ಲ. ಬಾಲಕನ ಜೀವ ಅಂತೂ ಬರಲ್ಲ, ಹೋಗಿದೆ. ಈಗ ಹೆತ್ತವರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಪರಿಹಾರವಾದ್ರೂ ಕೊಡ್ತಾರಾ? ಪರಿಹಾರ ಕೊಡಬೇಕು ಅಂತಾನೆ ನಮ್ ಗಮನಕ್ಕೆ ಬಂದಿರಲಿಲ್ಲ ಅಂತೇಳಿ ಸುಳ್ಳು ಹೇಳೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರಾ? ಸಹಜವಾಗಿ ಪ್ರಶ್ನೆಗಳು ಉದ್ಭವವಾಗುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್. ಜಲಮಂಡಳಿ ನಿರ್ಲಕ್ಷ್ಯ ಇದೆ ಫಸ್ಟ್ ಟೈಮ್ ಅಲ್ಲ, ಸಾಕಷ್ಟು ಬಾರಿ ಆಗಿದೆ. ಗ್ರಾಮಸ್ಥರು ರಿಪೀಟೆಡ್ಲಿ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ಮಾಡಿದ್ರು? ಈಗ ನೋಡಿದ್ರೆ ನಮಗೆ ಆ ವಿಷಯನೇ ಗೊತ್ತಿಲ್ಲ ಅಂತೇಳಿ ನುಣುಚ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರಾ? ಖಂಡಿತ ಶರ್ಮಿತಾ, BWSSB ಜಲಮಂಡಳಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ 14 ವರ್ಷದ ಪುಟ್ಟ ಬಾಲಕನ ಜೀವ ಕಳೆದುಕೊಂಡಿರುವಂತದ್ದು. ಅವರ ಪೋಷಕರು ಇದೀಗ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅವರ ಮನೆಯಲ್ಲಿದ್ದೀನಿ, ಯಾರಿಗೂ ಕೂಡ ಇಂಥ ಪರಿಸ್ಥಿತಿ ಬರಬಾರ್ದು ಅನ್ನುವಂತ ರೀತಿಯಲ್ಲಿ ಅವರು ಮೊನ್ನೆಯಿಂದ ಕೂತು ಅಳ್ತಾ ಇರುವಂತದ್ದು. 4ನೇ ದಿನ ಇವತ್ತು ಅವರ ಮಗನನ್ನ ಕಳ್ಕೊಂಡವರು. 28ನೇ ತಾರೀಕಿಗೆ ಅವರು ಮಗ ಆಟ ಆಡಕ್ ಹೋಗಿದ್ದ, ವಾಪಸ್ ಬರಲಿಲ್ಲ. ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿದ್ರು. ದೂರನ್ನ ಕೂಡ ಕೊಟ್ಟು ನಿನ್ನೆ ರಾತ್ರಿ ಇಲ್ಲೇ ಪಕ್ಕದಲ್ಲಿ ಈ ಮನೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿರುವಂತಹ BWSSB ಆ ಹೊಂಡದಲ್ಲಿ ಆ ಗುಂಡಿಗೆ ಬಿದ್ದು ಆತ ಸಾವನ್ನಪ್ಪಿರುವಂತದ್ದು. ಅವರ ಪೋಷಕರು ಕಳೆದ 3-4 ದಿನಗಳಿಂದ ಇದೇ ರೀತಿಯಾಗಿ ಅಳ್ತಾ ಇದ್ದಾರೆ. ಅವರೀಗ ಮಾತಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಶರ್ಮಿತಾ. ಆದ್ರೂ ಕೂಡ ಅವರನ್ನ ಮಾತಾಡ್ಸೋಣ, ಏನಾಯ್ತು, ಯಾವಾಗ ಹೋದ, ಏನ್ ಹೇಳ್ತಿದ್ದಾರೆ ಜಲಮಂಡಳಿ ಅಧಿಕಾರಿಗಳು, ಏನ್ ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ. ಏನಾಯ್ತು, ಮಗ ಯಾವಾಗ ಹೋದ? 28ನೇ ತಾರೀಕು ಹೋದ, ಬರ್ನೇ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಯಾರು ಬಂದ್ ನೋಡ್ಲಿಲ್ಲ. 6 ದಿವಸ ಆಯ್ತು, ಯಾರು ಬಂದ್ ನೋಡ್ಲಿಲ್ಲ. ಹೋಗಮ್ಮ, ಎಲ್ಲ ಅಲ್ಲೋಗೋರು ಇಲ್ಲೋಗೋರು ಅಂತಂತಾರೆ.
ನಮ್ಮ ಏನ್ ಮಾಡ್ಕೊ ಸೈಯದೋಳಿ ನನ್ ಮಗ ಕೊಟ್ಟಾನ ಈಗ ನನ್ ಮಗ ಕರ್ಕೊಂಡ್ ಬಂದ್ ಕೊಟ್ಟಾರ ಈಗ ಯಾರು ತಕೊಂಡ್ ಕೊಟ್ಟರು ಯಾರು ಬರಲ್ಲ ಯಾರು ತಕ್ಕೊಟ್ಟರು ಹೆಂಗ ಕೂಲಿ ಬಡ್ಕಿದ್ವು ಹೊಟ್ಟೆ ಬಡ್ಕೋಸ್ಕರ ಕೆಲ್ಸಕ್ಕೆ ಹೋಯ್ತಿದ್ವು ಅವನೇ ಇಲ್ವಲ್ಲ ನಮ್ ಕುಡಿ ಇಲ್ವಲ್ಲ ನಮ್ ಬೆಳಕಿಲ್ವಲ್ಲ ಏನ್ ಮಾಡ್ಕೊ ಸೈಯದ್ ಇವಾಗ ನಾವು ಯಾರಿದ್ದಾರಪ್ಪ ಯಾರು ಇಲ್ಲ ನಮ್ಗ ಇರೋದೊಬ್ಬಂಗ ಹೊಂಟೋದ ಯಾರು ಬಂದ್ ನೋಡಿಲ್ಲ ಪೊಲೀಸ್ನವ್ರು ಯಾರುವೆ ಅಧಿಕಾರಿಗಳೇನಾದ್ರು ಬಂದ್ರೆ ಯಾರು ಬಂದಿಲ್ಲ ಒಬ್ರು ಇಲ್ಲ ಯಾರು ಬಂದ್ ನೋಡಿಲ್ಲ ಒಬ್ರು ಬರ್ಲಿಲ್ಲ 6 ದಿನ ಆಯ್ತು ಒಬ್ರು ಬರ್ಲಿಲ್ಲ ಅಲ್ಲವ್ರ ಇಲ್ಲವ್ರ ಪೊಲೀಸ್ನವ್ರು ಅಂದ್ರು ಒಬ್ರು ಬಂದ್ ತಲೆಗೆ ಹಾಕ್ಲಿಲ್ಲ ಹಿಂಗಾಯ್ತು ನಮ್ಮ ಪರಿಸ್ಥಿತಿ ನೋಡಿ ನನ್ ಮಗ ಇವಾಗ ಕೊಟ್ಟಾರವ್ರು ಬಂದ್ರುವೆ ಏನು ನಮ್ಮ ಮನೆಯವರು ಹುಡುಕಿದ್ರು ಇವಾಗ ಇಲ್ಲ ಅವನಾದ ಎತ್ಕೊಂಡ್ ಬಂದ್ರು ನಿನ್ನೆ ಹೆಂಗ್ ಗೊತ್ತಾಯ್ತು ನಿಮಗೆ ನಮ್ಮ ಮನೆಯವ್ರ ಮಗನ ಬಂದ್ರು ಹೆಂಗ್ ಗೊತ್ತಾಯ್ತು ಸರ್ ಕ್ರೈಮ್ ಸ್ಟೋರ್ ಅವ್ರು ಬಂದು ಅವರು ಎಲ್ಲ ಚೆಕ್ ಮಾಡಿದ್ರು ಸರ್ ಅವರಿಂದ ನಮ್ಗೆ ಗೊತ್ತಾಯ್ತಾ ಏನಿಲ್ಲ ಈ ಪೊಲೀಸ್ನವ್ರು ಎಷ್ಟು ನನ್ನ ಮಕ್ಳು ಎಲ್ಲ ಕನಕಪುರದಲ್ಲಿ ಕಂಪ್ಲೇಂಟ್ ಕೊಟ್ಟು 5 ದಿನ ಆಗಿತ್ತು ಯಾರು ಬಂದಿಲ್ಲ ಮನ ತನಕ ಯಾವನು ಬಂದಿಲ್ಲ ಈ ಓಟ್ ಮಾತ್ರ ಎಲ್ಲ ನಾನವನಿ ಅಂತ ಬರ್ತಾರ ಯಾವನು ಮನ ಮುಂದಕ್ಕೆ ಯಾವನು ಬಂದಿಲ್ಲ ನೋಡಿ ನಮ್ಮ ಮನ ಮುರಿದೋಯ್ತು ಈಗ ಯಾವನು ಬಂದಿಲ್ಲ ಮನ ಮುರಿದೋಯ್ತು ಆಗ ಬಂದಾರ ನೋಡಿ ಊರಿಗೆ ಹೋಗ್ತಾ ಇದ್ದೀರಿ ಊರಿಗೆ ತಕೋಯ್ತೀವಿ ಸರ್ ಕಟ್ನೋಡಿ ಕೊಲೆಗದ ಹತ್ರ ಕಟ್ನೋಡಿ ಇವಾಗ ಕರ್ಕೊಯ್ತೀನಿ ಊರಿಗೆ ತಗೋಯ್ತೀನಿ ಅಲ್ಲೇ ಮಾಡ್ತಿದೀವಿ ಸ್ವಾಮಿ ಇವಾಗ ಏನ್ ಮಾಡ ಮಗನ್ ಕೊಟ್ಟಾರ ಅವ್ರು ಕೊಟ್ಟಾರ ಹೇಳಪ್ಪ ಯಾರು ಕೊಟ್ಟಾನು ಯಾರು ತಲೆಗೆ ಹಾಕಲಿಲ್ಲ ಪೊಲೀಸ್ನವ್ರು ಒಬ್ರುವೆ ಯಾರು ತಲೆಗೆ ಹಾಕಲಿಲ್ಲ ನಮ್ ಫೋನ್ ಮಾಡಿದ್ರು ಗೊತ್ತಿಲ್ಲ ಹೋಗಮ್ಮ ಅಲ್ಲೋಗವ್ರೆ ಇಲ್ಲೋಗವ್ರೆ ಅಂದ್ರು ಏನ್ ಮಾಡಿ ನೀವೇ ಹುಡುಕಿ ನೀವು ಆದಷ್ಟು ಹುಡುಕಿ ನಮ್ ಬರ್ತೀವಿ ಅಂದ್ರು ಯಾರು ಬಂದಿಲ್ಲ ಆದಷ್ಟು ನೀವು ಹುಡುಕಿ ನಮ್ ಬರ್ತೀವಿ ಅಂದ್ರು ಯಾರು ತಲೆಗೆ ಹಾಕಲಿಲ್ಲ ಪೊಲೀಸ್ನವ್ರು ಇವಾಗ ನಮ್ ಪೊಲೀಸ್ನವ್ರು ಕೊಟ್ಟ ನನ್ ಮಗನ ಏಳಿ ಪೊಲೀಸ್ನವ್ರು ಕೊಟ್ಟ 9th ಸ್ಟ್ಯಾಂಡರ್ಡ್ 9ನೇ ಕ್ಲಾಸು 14 ವರ್ಷ 9ನೇ ಕ್ಲಾಸ್ 14 ವರ್ಷ ಪೊಲೀಸ್ನವ್ರಿಗೆಲ್ಲ ಫೋನ್ ಮಾಡಿದ್ರೆ ಬೇರೆ ಹೋಗಮ್ಮ ಹುಡುಕಿ ಅಂತಿದ್ರು ಒಬ್ರು ತಲೆಗೆ ಹಾಕಲಿಲ್ಲ ಎಲ್ಲ ಅಲ್ಲೋಗೋರು ಇಲ್ಲೋಗೋರು ಯಾರು ಇಲ್ಲಕ್ಕಮ್ಮ ಇಲ್ಲೇ ಕೆಲಸ ಮಾಡೋರು ಇಲ್ಲ ಅಂತಂದ್ರು ಇವಾಗ ನನ್ ಮಗನ್ ಕೊಟ್ಟಾರ ಪೊಲೀಸ್ನವ್ರು ಹೇಳಿ ಅವ್ರು ಬಂದಿರೋ ನನ್ ಮಗ ಸಿಕ್ಕವನು ಇವಾಗ ನೆನ ಬಂದ್ರೆ ಏನಕ್ಕೆ ಏನಕ್ಕೆ ರಾತ್ರಿ ಬಂದಾರ ಏನಕ್ಕೆ ಅವರು ಎಲ್ಲ ಆದ್ಮೇಲೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಕದಂಗ ಆಯ್ತಲ್ಲ ನಮ್ ಕತೆ ಇವಾಗ ಮಗನೇ ನೋಡ್ನಿಲ್ಲ ನಮ್ಮ 6 ದಿವಸ ಆಯ್ತು 6 ದಿನ ಆಯ್ತು ಒಬ್ರು ಬಂದ್ ತಲೆ ಹಾಕ್ಲಿಲ್ಲ ಸಾಯಂಕಾಲ ಬಂದು ಇದ್ ಮಾಡವ್ರೆ ಶರ್ಮಿತಾ ಕಳೆದ 5 ದಿನಗಳಿಂದ ಅಂದ್ರೆ ನಿನ್ನೆ ಆ ಬಾಲಕನ ಮೃತದೇಹ ಆ ಒಂದು ಗುಂಡಿಯಲ್ಲಿ ಸಿಕ್ಕಿರುವಂತದ್ದು 5 ದಿನಗಳ ಕಾಲ ಆ ನೀರು ತುಂಬಿರುವಂತ ಗುಂಡಿಯಲ್ಲೇ ಆ ಬಾಲಕ ಬಿದ್ದಿದ್ದ ಆ ನೀರು ಕುಡದೆ ಆತ ಸತ್ತಿರಬಹುದು ಆದ್ರೆ ಇಲ್ಲಿ ಇವರ ಕುಟುಂಬಸ್ಥರ ಆಕ್ರಂದನ ನೋಡೋದಕ್ಕೆ ಆಗ್ತಾ ಇಲ್ಲ 2 ಮಕ್ಕಳವರಿಗೆ ಒಂದು ಹೆಣ್ಣು ಒಂದು ಗಂಡು ಈತ ಗಂಡು ಮಗ ಮನೆಯನ್ನ ಮುಂದಿನ ದಿನಗಳಲ್ಲಿ ಸಾಕಿ ಸಲಹುತ್ತಾನೆ ಬಹಳ ಆಸೆಗಣ್ಣಿನಿಂದ ಆ ಮಗುವನ್ನ ಇವರು ಸಾಕಿದ್ರು ಆದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅವರಿಗೆ ಈಗ ಪೊಲೀಸರ ವಿರುದ್ಧವೂ ಕೂಡ ಅಸಮಾಧಾನ ಇದೆ 4-5 ದಿನಗಳ ಹಿಂದೆ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ನೀವೇ ಹುಡುಕೋ ನೀವು ಕೂಡ ಹುಡುಕಿ ನಾವು ಕೂಡ ಹುಡುಕ್ತಿವಿ ನೀವು ಕೂಡ ಹುಡುಕಿ ಅನ್ನುವಂತ ಒಂದು ಉಡಾಫೆ ಉತ್ತರವನ್ನ ಕಗ್ಲಿಪುರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಹೇಳಿರುವಂತದ್ದು ಒಂದೊಮ್ಮೆ ದೂರು ಕೊಟ್ಟ ದಿನನೇ ಪೊಲೀಸರು ಬಹಳ ಗಂಭೀರವಾಗಿ ಅದನ್ನ ಪ್ರಕರಣವನ್ನ ತೆಗೆದುಕೊಂಡು ಹುಡುಕಿದಿದ್ರೆ ಅವತ್ತೇ ನನ್ನ ಮಗ ನನಗೆ ವಾಪಸ್ ಸಿಗ್ತಾ ಇದ್ದ ಅನ್ನುವಂಥದ್ದು ಮೃತ ಪ್ರೀತಮ್ ತಾಯಿ ಅವರ ಕಣ್ಣೀರ ಮಾತು ಇದು ಇದುವರೆಗೂ ಕೂಡ ಪೊಲೀಸರಾಗ್ಲಿ ಜಲಮಂಡಳಿ ಅಧಿಕಾರಿಗಳಾಗ್ಲಿ ಅಥವಾ ಪ್ರತಿ 5 ವರ್ಷಕ್ಕೊಂದ್ಸಲ ವೋಟ್ ಕೇಳಕ್ ಬರುವಂತ ನಮ್ಮನ್ನ ಆಳುವಂತ ಜನಪ್ರತಿನಿಧಿಗಳಾಗ್ಲಿ ಯಾರೂ ಕೂಡ ನಮ್ಮ ಮನೆಗೆ ಬಂದಿಲ್ಲ ಏನಾಯ್ತು ಒಂದು ಸಂತಾಪವನ್ನು ಕೂಡ ಸೂಚಿಸಲಿಕ್ಕೆ ಯಾರೂ ಕೂಡ ಬಂದಿಲ್ಲ ಅನ್ನುವಂತ ನೋವಿನ ಮಾತುಗಳನ್ನ ಇವರು ಆಡ್ತಾ ಇರುವಂತದ್ದು ಶರ್ಮಿತಾ. ಥ್ಯಾಂಕ್ ಯು ಅಶೋಕ್ ಮಾಹಿತಿಗೆ. ಈ ಸಾವಿಗೆ ಯಾರು ಹೊಣೆ ಅಂತ ಪ್ರಶ್ನೆಯನ್ನ ಕೇಳ್ತಾ ಅಧಿಕಾರಿಗಳ ಜವಾಬ್ದಾರಿಯನ್ನ ಹೊರಬೇಕಾಗುತ್ತೆ.